Hello everyone, welcome back to our YouTube channel Me and You. ಇವತ್ತಿನ ಸ್ಪೆಷಲ್ ವಿಡಿಯೋ ಬಂದು ವೆಡ್ನೆಸ್ಡೇ ಸ್ಪೆಷಲ್ ಸ್ಟೋರೀಸ್ ಆಫ್ ಮೀ ಅಂಡ್ ಯು. ಟೈಟಲ್ ಹೊಟ್ಟೆಗೊಂದು ಬಟ್ಟೆಗೆರಡು. ಹೊಟ್ಟೆಗೊಂದು ಬಟ್ಟೆಗೆರಡು ಅಂದ್ರೆ ನಾವು ದಿನನಿತ್ಯ ಹೇಗಾಗಿದ್ದೀವಿ ಅಂದ್ರೆ ಹೊಟ್ಟೆಗೆ ಸಿಕ್ಕಿದ್ನೆಲ್ಲ ತುಂಬಿ ಅದನ್ನ ಕಾರ್ಪೊರೇಷನ್ ತೊಟ್ಟಿ ಮಾಡ್ಕೊಂಡ್ಬಿಟ್ಟಿದೀವಿ. ಕಾರ್ಪೊರೇಷನ್ ತೊಟ್ಟಿ ಮೀನ್ಸ್ BBMP ಅವರೇ ಬೆಟರ್. ಯಾಕಂದ್ರೆ ಅವರು ಒಣ ಕಸ ಹಸಿ ಕಸನ ಡಿಫ್ರೆಂಟ್ ಮಾಡ್ಕೊಂಡು ಸಪ್ರೇಟ್ ಮಾಡ್ಕೊಂಡು ತಗೊಂಡೋಗ್ತಾರೆ. ಬಟ್ ನಾವ್ ಹೇಗಾಗಿದ್ದೀವಿ ಅಂದ್ರೆ ಹೊರಗಡೆ ಹೋಗಿ ಪಿಜ್ಜಾ ಬರ್ಗರ್ ತಿನ್ನೋದು, ಮನೆಗೆ ಬಂದು ಅನ್ನ ಸಾಂಬಾರ್ ತಿನ್ನೋದು, ಕಾಫಿ ಟೀ ಕುಡಿಯೋದು, ಏನೇನ್ ಸಿಗುತ್ತೆ ಅದನ್ನೆಲ್ಲ ತಿಂದು ನಮ್ ಹೊಟ್ಟೆ ಒಂಥರ ಡಸ್ಟ್ಬಿನ್ ತರ ಮಾಡ್ಕೊಂಡ್ಬಿಟ್ಟಿದೀವಿ. ಅದಕ್ಕೊಂದು ಸರಿಯಾಗಿರುವಂತ ಒಂದು ಸಿಸ್ಟಮ್ಯಾಟಿಕ್ ಫುಡ್ ಇಲ್ಲ, ಎಂತ ಇಲ್ಲ. ಜಸ್ಟ್ ಹೇಗ್ ಆಗ್ಬಿಟ್ಟಿದೀವಿ ಅಂದ್ರೆ ಏನೇನೋ ತಿಂದು ಅದನ್ನ ಕಂಪ್ಲೀಟ್ ಡಸ್ಟ್ಬಿನ್ ಮಾಡ್ಕೊಂಡ್ಬಿಟ್ಟಿದೀವಿ. ಅದೇ ತರ ಬಟ್ಟೆಗಳು ಕೂಡ ಒಂದು ಫ್ಯಾಷನ್ ಆಗ್ಬಿಟ್ಟಿದೆ ನಮ್ಗೆ. ಹೇಗೆ ಅಂದ್ರೆ ಅದು ಒಂದು ಹೊಸ ಟ್ರೆಂಡ್ ಬಂತು ಅಂತ ತಗೊಳ್ಳೋದು, ಅಥವಾ ನಮ್ಗದು ಇಷ್ಟ ಆಯ್ತು ಅಂತ ತಗೊಳ್ಳೋದು, ಬರ್ಡೇಸ್ಗಳಿಗೆ ತಗೊಳ್ಳೋದು, ಫೆಸ್ಟಿವಲ್ಸ್ಗೆ ಅಂತ ತಗೊಳ್ಳೋದು, ಫೇವ್ರೆಟ್ ಕಲರ್ ಅಂತ ತಗೊಳ್ಳೋದು, ಅಂಡ್ ಬ್ರಾಂಡೆಡ್ ಕ್ಲಾತ್ಸ್ ಅಂತ ತಗೊಳ್ಳೋದು. ತುಂಬಾ ತರನೇ ಡಿಫ್ರೆನ್ಶಿಯೇಟ್ ಮಾಡ್ಕೊಂಡ್ಬಿಟ್ಟಿದೀವಿ ನಾವಿವಾಗ ಕ್ಲಾತ್ಸ್ ಅಲ್ಲಿ ಕೂಡ. ಸೊ ಹೌದು, ತಗೊಳ್ಳೋದು ತಪ್ಪಲ್ಲ, ಬಟ್ ಏನಂದ್ರೆ ನಮ್ಗೆ ತಗೊಳ್ಳೋದ್ರಲ್ಲಿ ಒಂದು ಲಿಮಿಟ್ ಇರುತ್ತೆ. ಸೊ ಅದನ್ನ ನಾವ್ ಯಾರು ಕೂಡ ಯೋಚನೆ ಮಾಡ್ತಿಲ್ಲ. ಬಟ್ಟೆಗಳಿಗೆ ನಾವ್ ಹೇಗೆಲ್ಲ ಖರ್ಚು ಮಾಡ್ತೀವೋ ಅದೇ ತರ ನಮ್ ಹೆಲ್ತ್ ಕೂಡ ಇನ್ನ ಜಾಸ್ತಿನೇ ಖರ್ಚು ಮಾಡೋಣ. ನಮ್ ಹೆಲ್ತ್ ಕಡೆ ಕೂಡ ತುಂಬಾ ಗಮನ ಕೊಡೋಣ. ಹೇಗಾಗ್ಬಿಡ್ತೀವಿ ಅಂದ್ರೆ ಹೆಲ್ತ್ ಕಡೆ ಗಮನ ಕೊಡದೆ ಕೊನೆ ಕಾಯಿಲೆ ಬಿದ್ಮೇಲೆ ಅಯ್ಯೋ ನನ್ಗೆ ದೇವ್ರ ಗ್ಯಾಸ್ಟ್ರಿಕ್ ಕೊಟ್ಬಿಟ್ಟ, ಅಯ್ಯೋ ದೇವ್ರ ನನ್ಗೆ ಇನ್ನೇನೋ ಕಾಯಿಲೆ ಕೊಟ್ಬಿಟ್ಟ ಅಂತ ದೇವ್ರ ಮೇಲೆ ನಾವು ಹೊಣೆ ಹಾಕೋದು. ಆಮೇಲೆ ದೇವ್ರ ಮೇಲೆ ಬ್ಲೇಮ್ ಮಾಡೋದು ಅಂಡ್ ದೇವ್ರ ಮೊರೆ ಹೋಗ್ಬಿಡೋದು. ನನ್ಗೆ ಅದು ಹುಷಾರ್ ಮಾಡಪ್ಪ, ಇದು ಹುಷಾರ್ ಮಾಡಪ್ಪ ಅಂತ. ಅವಾಗ ದೇವ್ರ ಏನ್ ಮಾಡಕ್ಕಾಗತ್ತೆ? ನಾವ್ ಸ್ಪೈಸಿ ಆಗಿರೋದನ್ನ ತಿಂದು ಪೈಲ್ಸ್ ಬರ್ಸ್ಕೊಂಡ್ರೆ ದೇವ್ರ ಹುಷಾರ್ ಮಾಡಪ್ಪ ಅಂದ್ರೆ ಅದು ಹೇಗ್ ಸಾಧ್ಯ? ನಾವ್ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕು. ನಾವ್ ಅದ್ರ ಬಗ್ಗೆ ಗಮನ ಕೊಟ್ಟು ನಮ್ ಹೆಲ್ತ್ ಕಡೆ ನಾವ್ ಕೂಡ ಕಾನ್ಸಂಟ್ರೇಟ್ ಮಾಡ್ಬೇಕು. ನಮ್ ದಿನನಿತ್ಯದ ಹ್ಯಾಬಿಟ್ ಹೇಗಿರ್ಬೇಕು ಅನ್ನೋದ್ರ ಕಡೆ ಗಮನ ಕೊಡೋಣ. ನಾವ್ ಏನ್ ತಿಂತಾ ಇದೀವಿ, ಏನ್ ತಿನ್ಬಾರ್ದು ಅನ್ನೋದ್ರ ಬಗ್ಗೆ ಕಾಳಜಿ ವಹಿಸೋಣ. ಜೊತೆಲಿ ನಾವ್ ಯೋಗ ಮಾಡ್ಬೇಕು, ವಾಕಿಂಗ್ ಮಾಡ್ಬೇಕು. ನಮ್ ಹೆಲ್ದಿ ವಿಷಯಕ್ಕೆ ಏನೇನೆಲ್ಲ ಇನ್ಕ್ಲೂಡ್ ಆಗುತ್ತೆ ಅದನ್ನೆಲ್ಲ ಕೂಡ ನಾವ್ ಅಳವಡಿಸ್ಕೊಳ್ಳೋಕೆ ಟ್ರೈ ಮಾಡೋಣ. ಬಿಕಾಸ್ ನಮ್ ಹೆಲ್ತ್ ನಮ್ ಕೈಯಲ್ಲಿರುತ್ತೆ. ನಾವ್ ಅದನ್ನ ಹೇಗ್ ನೋಡ್ಕೊಳ್ತೀವೋ ಪ್ರತಿಯೊಂದು ಕೂಡ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ಟೆಗಳು ಇವತ್ತಿರುತ್ತೆ, ನಾಳೆ ಅರ್ಧೋಗುತ್ತೆ, ಬಟ್ ನಮ್ಮ ಆರೋಗ್ಯ ಕೂಡ ನಮ್ ಕೈಯಲ್ಲಿರುತ್ತೆ. ನಾವ್ ಅದನ್ನ ಹೇಗ್ ಜೋಪಾನ ಮಾಡ್ಕೊಳ್ತೀವಿ ಅನ್ನೋದು ನಮ್ಮ ಮೇಲೆ ನಿಂತಿರುತ್ತೆ. ನಾನು ಈ ವಿಷಯದ ಬಗ್ಗೆ ಏನಕ್ಕೆ ಪರ್ಟಿಕ್ಯುಲರ್ ಆಗಿ ತಗೊಂಡಿದ್ದೆ ಅಂದ್ರೆ ನನ್ ಕಣ್ಮುಂದೆ ತುಂಬಾ ಜನ ಹೆಲ್ತ್ ಇಂದ ಎಷ್ಟೊಂದು ಜನ ಸಫರ್ ಪಟ್ಟಿರೋದನ್ನ ನೋಡಿದೀನಿ. ತುಂಬಾ ಬೇಗ ಚಿಕ್ಕ ವಯಸ್ಸುಗಳಿಗೆನೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ, ಚಿಕ್ಕ ವಯಸ್ಸಿಗೆನೆ ಗ್ಯಾಸ್ಟ್ರಿಕ್ ಗಳು ಸ್ಟಾರ್ಟ್ ಆಗ್ತಾ ಇದೆ. ಎಷ್ಟೊಂದು ಆಹಾರ ಸಮಸ್ಯೆಯಿಂದ ತುಂಬಾ ಜನ ಈ ಪ್ರಪಂಚನೇ ಬಿಟ್ಟೋಗುವಂತ ಪರಿಸ್ಥಿತಿಗಳು ಕೂಡ ಬಂದಿದೆ. ಸೊ ನಮ್ ಆರೋಗ್ಯದ ಬಗ್ಗೆ ನಾವ್ ಹೆಚ್ಚು ಗಮನ ಕೊಡ್ಬೇಕು. ಒಂದ್ ಗಾದೆ ಮಾತು, ಹೊಟ್ಟೆಗಿಟ್ಟಿಲ್ಲ ಅಂದ್ರೂ ಜುಟ್ಟಿಗೆ ಮಲ್ಗೆ ಹೋಗು. ನಂಗೆ ಗೊತ್ತು ಇಲ್ಲಿ ಎಲ್ಲಾರ್ಗು ಹೊಟ್ಟೆಗಿಟ್ಟಿದೆ, ಆದ್ರೆ ಅದ್ರ ಜೊತೆಗೆ ಕಸಾನೂ ಕೂಡ ತುಂಬಿಕೊಂಡಿದೆ. ಊನ ಮಾಡ್ಕೊಳ್ಳೋಕೆ ಚಂದಾನೆ, ಆದ್ರೆ ಸತ್ತಾಗ ಮೈ ಮೇಲೆ ಹಾಕೊಳ್ಳೋ ತರ ಮಾಡ್ಕೊಳ್ಳೋದು ಬೇಡ. ಸಾವು ಅನ್ನೋದು ಒಂದಲ್ಲ ಒಂದಿನ ಬಂದೇ ಬರುತ್ತೆ, ಬಟ್ ನಮ್ ಕೈಯಿಂದ ನಾವ್ ಆದಷ್ಟು ಬೇಗ ಬರೋ ತರ ಮಾಡ್ಕೊಳ್ಳೋದು ಕೂಡ ಬೇಡ. ನಾವೇ ನಮ್ ದಿನನಿತ್ಯ ಮನೆಗಳಲ್ಲಿ ಎಷ್ಟೊಂದು ಆಹಾರಗಳನ್ನ ವೇಸ್ಟ್ ಮಾಡ್ತಾ ಇರ್ತೀವಿ. ಅದೇ ತರ ರೋಡ್ ಸೈಡ್ ಅಲ್ಲಿ ಎಷ್ಟೊಂದ್ ಜನ ಆಹಾರ ಇಲ್ಲದೆ ಸಫರ್ ಪಡ್ತಿರೋರ್ನ ಕೂಡ ನಾವ್ ನೋಡ್ತಾ ಇರ್ತೀವಿ. ನಮ್ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಯಾರಿಗೆಲ್ಲ ಊಟದ ಅವಶ್ಯಕತೆ ಇರುತ್ತೋ ಅವ್ರಿಗೆ ಸಹಾಯ ಮಾಡೋಣ. ಪ್ಲೀಸ್ ಫುಡ್ ನ ಯಾರು ವೇಸ್ಟ್ ಮಾಡೋದು ಬೇಡ. ಥ್ಯಾಂಕ್ ಯು. ಹಾಗೆ ನಮ್ ಚಾನೆಲ್ ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್